ಹಾಕಿ ಪಕ್ಕದಲ್ಲಿ ಊಟಕ್ಕೆ ಕೊಟ್ಟು ಮದುವೆ ಚೆನ್ನಾಗಾಯಿತು. ಯಾವುದೋ ಗಾಡಿ ಹೋಯ್ತು, ಮತ್ತೆ ಟೇಕ್ ತಗೋತೀವಿ. ಅಮ್ಮ ಓಡೈತವ್ರಿ, ತೋರಿಸ್ಬಿಡ್ತಾಳೆ ನಾನು ಅಂತ. ಯಾಕಮ್ಮ ಓಡೈತಿದ್ಯಾ? A few moments later. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಸೊ ಇದು ನನ್ನ ತಾಯಿ ಮನೆ. ಸೊ ಹಾಗಾಗಿ ಇವತ್ತು ಅಮ್ಮನ ಮನೆದು ಒಂದು ಹೋಮ್ ಟೂರ್ ಮಾಡೋಣ ಅಂತ ಡಿಸೈಡ್ ಮಾಡಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಆಗಿರಲಿಲ್ಲ. ಬಟ್ ಇವತ್ತು ಮಾಡೇ ಬಿಡೋಣ ಅಂತ ಈ ವ್ಲಾಗನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಮನೆ, ನಾವಿರೋ ಮನೆ 3 BHK, ಒಂದು ಸಿಂಗಲ್ ಹೌಸು. ಲಾಸ್ಟ್ ವ್ಲಾಗಲ್ಲಿ ನಾನು ಇಂಟ್ರೋ ಕೂಡ ನನಗೆಲ್ಲೂ ಕೊಟ್ಟಿಲ್ಲ, ನಂದು ಇಷ್ಟು ವೀಡಿಯೋದಲ್ಲೂ ನನಗೆಲ್ಲೂ ನನ್ನ ಇಂಟ್ರೊಡಕ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಏನು ಅಂದರೆ ಈ ಮನೆ ಸ್ವಲ್ಪ ಸ್ಪೆಷಲ್, ಸ್ವಲ್ಪ ತುಂಬಾ ಸ್ಪೆಷಲು. ಇದೇ ಮನೆಯಲ್ಲಿ ನಂದು ಎಂಗೇಜ್ಮೆಂಟ್ ಆಗಿದ್ದು, ಇಲ್ಲೇ ಮನೆ ಮುಂದೆನೇ ನಂದು ಮದುವೆ ಆಗಿದ್ದು. ಯಾಕೆ ಮನೆ ಹತ್ರನೇ ಮದುವೆ ಆಯಿತು ಎಲ್ಲನೂ ನಾನು ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ರೀಸೆಂಟಾಗಿ ನನ್ನ ತಂಗಿ ಎಂಗೇಜ್ಮೆಂಟ್ ಕೂಡ ಇದೇ ಮನೇಲಾಯಿತು, ಸ್ವಲ್ಪ ಸ್ಪೆಷಲ್. ನನ್ನ ಮಗನ ನಾಮಕರಣ ಕೂಡ ಇದೇ ಮನೇಲಾಯಿತು. ಸೊ ಹಾಗಾಗಿ ಈ ಮನೆ ಸ್ವಲ್ಪ ಅಲ್ಲ, ತುಂಬಾ ಸ್ಪೆಷಲು. ಇನ್ನೊಂದೇನು ಅಂದರೆ ಇದು ನಮ್ಮ ರೆಂಟೆಡ್ ಹೌಸು. ಈ ಮನೆಗೆ ಬಂದು ನಾವು 5 ವರ್ಷ ಆಯಿತು. ಸೊ ಈ ರೆಂಟೆಡ್ ಹೌಸು ಹೆಂಗಿದೆ ಮತ್ತು ಹೆಂಗಾಯಿತು ಎಂಗೇಜ್ಮೆಂಟ್ಗಳು, ಮದುವೆ ಎಲ್ಲ ಮನೆ ಹತ್ರನೇ ಹೆಂಗಾಯಿತು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಹಾಗೆಯೇ ನಂಗೆ ಆಲ್ರೆಡಿ ಇವಾಗ ಒಂದು 500 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ವಾಚ್ ಟೈಮ್ ಒಂದು ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ. 4000 ವಾಚ್ ಟೈಮ್ ಬೇಕಲ್ವ, ಒಂದು ಅರ್ಧ ಕಂಪ್ಲೀಟ್ ಆಗಿದೆ, ಒಂದು ಅರ್ಧ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇನ್ನು ಅರ್ಧ ಇದೆ ಅಷ್ಟೇ. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಆಯಿತಾ? ಅಷ್ಟೇ, ಜಾಸ್ತಿ ಮಾತಾಡಬೇಡ, ತೋರಿಸ್ತೀನಿ ಬನ್ನಿ. ಸೊ ಇದು ಸ್ಟೆಪ್ಸು ಮೇಲ್ಗಡೆಗೆ ಹೋಗೋಕ್ಕೆ. ಮೇಲ್ಗಡೆ ಮನೆಯೆಲ್ಲ ಏನೂ ಇಲ್ಲ, ಖಾಲಿ ಇದೆ. ಸೊ ಇದು ನಮ್ಮ ಅಮ್ಮನ ಕೈ ತೋಟ. ಇದು ಲಾಸ್ಟಿಗೆ ಬರ್ತೀನಿ, ಅವ್ರನ್ನೇ ಕರ್ಕೊಂಬಂದು ಯಾವ್ಯಾವ ಗಿಡ ಇದೆ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇದಿಷ್ಟೇ ಅಲ್ಲ, ಇಲ್ಲೊಂದಷ್ಟು ಪಾಟ್ಗಳಿದಾವೆ ನೋಡಿ. ಈ ಪಾಟ್ಗಳು, ಅಲ್ಲಿ ಗಿಡಗಳು, ಇವೆಲ್ಲದೂ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಫಸ್ಟು ಮನೆಗೆ ಹೋಗೋಣ. ಮನೇಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದೊಂದು ಸಿಂಪಲ್ ಮನೆ, ತುಂಬ ಏನು ಮಾಡ್ರನ್ ಅಲ್ಲ, ತುಂಬ ಒಂದು 10-15 ವರ್ಷ, ಒಂದು 10-12 ವರ್ಷದ ಮನೆ. ಸೊ ನಾವು ಬಂದೆ ಒಂದು 5 ವರ್ಷ ಆಯಿತು. ಸೊ ತೋರಿಸ್ತೀನಿ ಬನ್ನಿ. ಮನೆ, ನಮ್ಮ ಮನೆ, ನಾವಿರೋ ಮನೆ. ಬಾಡಿಗೆದೋ ಸ್ವಂತದ್ದೋ ನಾವಿರೋವರೆಗೂ ಆ ಮನೆ ನಮ್ಮದೇ ಅಲ್ವಾ? ಅದೇ ರೂಲ್ಸ್. ಇನ್ನೊಂದು ಸ್ವಲ್ಪ ಗಿಡಗಳಿದ್ದಾವೆ. ಇದು ವೈಟ್ ಕಲರ್ ದಾಸವಾಳ, ಇದು ನಂಜುಬಟ್ಲು ಗಿಡ, ಇದು ಮಲ್ಲಿಗೆ ಗಿಡ, ಅದು ಲೆಮನ್ ಗ್ರಾಸ್ ಅಂತಾರೆ, ಆಯಿತಾ? ಸೊ ಇಲ್ಲೊಂದು ಗಿಡ ಇದೆ ದಾಸವಾಳ. ಇಲ್ಲಿ ನೋಡಿ ಎಷ್ಟು ಹಣ್ಣು ಬಿಟ್ಟಿದೆ ಗೊತ್ತಾ? ಇದೊಂದು ಚಿಕ್ಕ ಮರದಲ್ಲಿ ಒಂದು 19 ಹಣ್ಣು ಬಿಟ್ಟಿದೆ. ನಾವು ಬಂದಾಗ ಪುಟ್ಟ ಗಿಡ ಕಾಣಿಸ್ತಾ ಇದೆಯಾ? ಹಣ್ಣುಗಳು ಟೇಸ್ಟು ಚೆನ್ನಾಗಿರುತ್ತೆ, ಒಂಥರ ಫಾರ್ಮಲ್ಲ, ನಾಟಿ. ಇಲ್ಲಿ 2 ಹಣ್ಣು, ಒಂದು 19 ಇದೆ ಹಣ್ಣುಗಳು ಇಲ್ಲಿ. ಸೊ ಬನ್ನಿ, ಇದು ನಮ್ಮ ಮನೆಯ ಎಂಟ್ರೆನ್ಸ್. ಈ ಕಡೆ ಸ್ಟೆಪ್ಸು ಮೇಲ್ಗಡೆ ಹೋಗೋಕ್ಕೆ. ಆ ಕಡೆ ಸ್ವಲ್ಪ ಗಿಡ ಹಾಕ್ಕೊಂಡಿದ್ದಾರೆ, ಈ ಕಡೆ ಸ್ವಲ್ಪ ಪಾಟು. ಅವೆಲ್ಲ ತೋರಿಸ್ತೀನಿ ಗಿಡಗಳನ್ನ ಆಮೇಲೆ, ಆಯಿತಾ? ಸೊ ಇಲ್ಲೊಂದು ಸ್ವಲ್ಪ ಪಾಟ್ಗಳಿದೆ. ಸೊ ಇದು ಕೈತೋಟ, ತೋರಿಸ್ತೀನಿ ನಿಮಗೆ ಆಮೇಲೆ ನಮ್ಮ ಅಮ್ಮನ ಕೈತೋಟ ಹೆಂಗಿದೆ ಅಂತ. ರಂಗೋಲಿ, ಅರ್ಶಿನ, ಕುಂಕುಮ ಬಾಗಿಲು ಗಿಡಕ್ಕೆ. ಇದು ಆ್ಯಂಡ್ ಇದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದು. ಇದ್ರದ್ದು ಲಿಂಕ್ ನಾನು ಓಲ್ಡ್ ವೀಡಿಯೋದಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ನೋಡ್ಕೊಳ್ಳಿ. ಓಲ್ಡ್ ವೀಡಿಯೋದಲ್ಲೂ ಹಾಕಿರ್ತೀನಿ. ಇದು ವರಾಂಡ. ಸೊ ಇದು ಈಗ ತಾನೇ ಬಂದಿರುವಂತಹ ಮೀಶೋ ಪಾರ್ಸಲ್.
ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ಇದು ಹಾಲು, ದೊಡ್ಡದಿದೆ ಇದು ಹಾಲು. ಸೊ 3 ರೂಮು, 1 ಹಾಲು, ಹಾಗೆಯೇ 2 ಬಾತ್ರೂಮು, 1 ಬಚ್ಚಲು ಮನೆ ಇದೆ. ಸೊ ನಮ್ಮನೆ ಟಿ ವಿ ನೋಡಿ ಯಾಕೆ ಹಿಂಗೆ ಸಿಪ್ಪೆ ಆಗಿದೆ ಅಂದರೆ ಇದಕ್ಕೆ ಕಾರಣ ನಾನೇ. ಇದರಿಂದ ಒಂದು ದೊಡ್ಡ ಕತೆ ಇದೆ. ಏನು ಅಂದರೆ ಟಿ ವಿಗೆ ಕೋಲಿನ ಹಾಕಿ ಒರೆಸ್ಬಿಟ್ಟು ಈ ಸ್ಥಿತಿಗೆ ತಂದಿದ್ದೀನಿ. ಈ ವಿಷಯ ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಗೊತ್ತಾಗಿದ್ದಿನ ಮಂಗಳಾರತಿ ಆಗುತ್ತೆ, ಅದಕ್ಕೆ ಇಷ್ಟು ವರ್ಷ ಆದರೂ ಹೇಳಿಲ್ಲ. ಸೊ ಕೋಲಿಂಗ್ ಹಾಕಿ ದಯವಿಟ್ಟು ಯಾರು ಟಿ ವಿನ ಒರೆಸ್ಬೇಡಿ, ಈ ಗತಿ ಆಗುತ್ತೆ. ಸೊ ಇದು ದೇವ್ರ ಮನೆ. ಇದು ದೇವ್ರ ಮನೆ. ಓಕೆ, ಇದು ಡೈನಿಂಗ್ ಹಾಲ್. ನಮ್ಮದು ಡೊಕೊಟಾ ಎಕ್ಸ್ಪ್ರೆಸ್ ಹಳೇದು ಫ್ರಿಡ್ಜು ಆ್ಯಂಡ್ ನಮ್ಮ ಡೈನಿಂಗ್ ಟೇಬಲ್. ಹಾಗೆಯೇ ಇದು ನಮ್ಮ ಅಮ್ಮಂದು ಇರೋ ಬರೋ ಪಾತ್ರೆಗಳು, ಲೋಟಗಳು, ಬಟ್ಲುಗಳು ಎಲ್ಲನೂ ಜೋಡಿಸಿರೋ ಶೋಕೇಶ್. ಇವರು ನಮ್ಮ ತಂದೆಯ ಅಪ್ಪ ಅಮ್ಮ, ಅಂದರೆ ನಮ್ಮ ಅಜ್ಜಿ ತಾತ. ಇನ್ನು ಅಡುಗೆ ಮನೆ ಇಲ್ಲೇ. ಸೊ ಇದಕ್ಕೆ ಯಾವುದಕ್ಕೂ ಕಬೋರ್ಡ್ಗಳನ್ನ ಮಾಡಿಸಿಲ್ಲ. ಸೊ ಹಾಗಾಗಿ ಇದು ನಾನ್ ಮಾಡ್ಯುಲರ್ ಕಿಚನ್ನು. ಸೊ ಹಿಂಗಿದೆ ನಮ್ಮ ಅಮ್ಮನ ಮನಿ ಪ್ಲ್ಯಾಂಟ್. ನೆಕ್ಸ್ಟು ನಾನು ರೂಮ್ಗಳನ್ನ ತೋರಿಸ್ತೀನಿ ಈಗ. ಇದೊಂದು ಶೋಕೇಶ್ ಇದೆ. ಮನೆಯಲ್ಲೇ ಎಂಗೇಜ್ಮೆಂಟ್ ಆಗಿತ್ತು. ಸೊ ಈ ಶೋಕೇಶ್ ಏನಿದೆ, ಈ ಸ್ಪೇಸ್ಗೆ ಡೆಕೋರೇಷನ್ ಎಲ್ಲ ಮಾಡಿಸ್ಬಿಟ್ಟು ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡಿದ್ದು. ಆ ವಿಡಿಯೋ ನಾನು ಇವಾಗ ಹಾಕ್ತೀನಿ. ನಮ್ಮ ಪಾಪಣ್ಣ ಮಲಗಿದ್ದಾನೆ. ಸೊ ಹಾಗಾಗಿ ನಾನು ಏನೂ ಮಾತಾಡಲ್ಲ. ಇದು ಒಂದು ರೂಮು.
ರೂಮ್ಗಳಿಗೆಲ್ಲ ವಾರ್ಡ್ರೋಬು ಡ್ರಾಯರ್ಸ್ ಎಲ್ಲ ಇದೆ, ಬಟ್ ಅಡುಗೆ ಮನೆಗೆ ಮಾತ್ರ ಅವ್ರು ಮಾಡಿಸಿಲ್ಲ. ಸೊ ಇದೊಂದು ರೂಮ್ ಬರುತ್ತೆ. ಇನ್ನೊಂದು ಚಿಕ್ಕ ರೂಮ್ ಇದೆ, ಅದನ್ನು ನಾವು ಸ್ಟೋರೇಜ್ ರೂಮ್ ಥರ ಯೂಸ್ ಮಾಡ್ತೀವಿ. ಇದೊಂದು ಸ್ಟೋರ್ ರೂಮ್ ಥರ ಎಲ್ಲ ಇದರಲ್ಲೇ ಇರುತ್ತೆ. ಒಂದು ಬೆಡ್ ಹಾಕಿದ್ದೀವಿ. ಸೊ ಇದೊಂದು ಸ್ಟೋರ್ ರೂಮ್. ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ, ಆ ರೂಮ್ನು ತೋರಿಸ್ತೀನಿ. ಇದು ಒಂದು ರೂಮು, ನಮ್ಮದೊಂದು ಬೀರು ಇತ್ತು. ಸೊ ಆ ಬೀರನ್ನ ನಾವು ಈ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಇದಕ್ಕೂ ಅಷ್ಟೇ ವಾರ್ಡ್ರೋಬ್ಗಳೆಲ್ಲ ಮಾಡಿಸಿದ್ದಾರೆ. ರೂಮ್ಗಳಿಗೆಲ್ಲ ವಾರ್ಡ್ರೋಬ್ ಇದೆ, ಬಟ್ ಅವರು ಕಿಚನ್ಗೆ ಮೇಯ್ನಾಗಿ ಬೇಕಿದ್ದು, ಕಿಚನ್ಗೆ ಮಾಡಿಸಿರಲಿಲ್ಲ. ಸೊ ಇದು ಬಂದ್ಬಿಟ್ಟು ಬಚ್ಲು ಮನೆ. ಆ ಕಡೆ ಟಾಯ್ಲೆಟ್ ಬರುತ್ತೆ. ಇದು ಬಚ್ಲು ಮನೆ, ಆ ಕಡೆ ಟಾಯ್ಲೆಟ್ ಬರುತ್ತೆ. ಸೊ ಹಿಂದೆ ಇದೆ, ಇದು ಹಿಂದೆ ಡೋರು. ಹಿಂದೆ ಸ್ವಲ್ಪ ಯುಟಿಲಿಟಿ ಕೊಟ್ಟಿದ್ದಾರೆ, ಅಂದರೆ ಬಟ್ಟೆ ಹೊಕ್ಕೊಳ್ಳೋಕ್ಕೆ ಮಿಷಿನ್ ಇರೋದ್ರಿಂದ ಹಿಂದೆ ಜಾಸ್ತಿ ಬಟ್ಟೆ ಒಗ್ಗಲ್ಲ. ಸೊ ಅಲ್ಲಿ ಬಟ್ಟೆ ಒಗ್ಯೋ ಕಲ್ಲು. ಆ್ಯಂಡ್ ಆ ಕವರಲ್ಲಿ ಇರೋದು ನಮ್ಮ ಅಮ್ಮನ ತಲೆ ಕೂದಲು, ಅಷ್ಟೊಂದು ಉದುರಿದೆ. ಸೊ ಈ ಕಡೆ ಇದೆಯಲ್ಲ, ಇದೊಂದು ಗುಜರಾತಿ ಒಲೆ ಕೊಟ್ಟಿದ್ದಾರೆ. ಆ ಕಡೆ ಒಂದು ಟಾಯ್ಲೆಟ್. ಸೊ ಇದಿಷ್ಟು ಮನೆ. ಒಂದು ಸಿಂಪಲಾಗಿ ಹೆಂಗಿರಬೇಕೋ ಹಾಗಿದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ಹಾಲ್ ಮಾತ್ರ ತುಂಬ ದೊಡ್ಡದು. ಸೊ ಈ ಥರ ಬರುತ್ತೆ. ಸೊ ಇದೊಂದು ವರಾಂಡ. ಇದಿಷ್ಟು ನಮ್ಮ ಮನೆ. ಇಲ್ಲಿ ನೋಡಿ, ಇದು ನಮ್ಮ ಏರಿಯಾ ನಾಯಿ, ಅದ್ರ ಹೆಸರು ರೂಬಿ. ರೂಬಿ ಓನರ್ ಹುಡುಗ. ರೂಬಿ ರೂಬಿ ತಿರುಗು ನೋಡ್ತಾ ಇಲ್ಲ ಅವಳು, ಯಾಕೋ. ಓಕೆ, ತೆರೀವಿ. ಆ ಕಡೆಗೆ ಹೋಗಿ ತೋರಿಸ್ಕೊಂಬರ್ತೀನಿ ಫಸ್ಟು. ಸೊ ಇದು ಮನಿ ಪ್ಲ್ಯಾಂಟು. ಬೇಸ್ಮೆಂಟೇ ಒಣಗೋಗ್ಬಿಟ್ಟಿದೆ. ಎಷ್ಟಿದೆ ಗೊತ್ತಾ ಬಿಸಿಲು. ಇದೊಂದು ಶೋ ಗಿಡ. ಇದು ತುಳಸಿ ಮತ್ತು ಸೇವಂತಿಗೆ ಬಟನ್ಸ್ ಬರುತ್ತಲ್ಲ ಚಿಕ್ಕದು, ಆ ಥರದ್ದು. ಎಲ್ಲವುದು ಅಷ್ಟೇ, ವೈಟು ಮತ್ತು ಎಲ್ಲೋ. ಹೂ ಇದ್ದಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ಆ್ಯಂಡ್ ಇದು ಅಷ್ಟೇ, ತುಳಸಿ, ರೋಸ್. ಇದೊಂದು ಅಮ್ಮ, ಇದು ಯಾವ ಗಿಡ? ಶೋ ಗಿಡ. ಇದನ್ನು ಹಿಂದೆ ಮನೆ ಅಕ್ಕ ಮೈಸೂರಿಂದ ತಂದುಕೊಟ್ಟಿದ್ದು. ಹೂ ಈ ಥರ ಬರುತ್ತೆ, 2 ಥರ ಬರುತ್ತೆ. ಇದು ವೈಟು ಮತ್ತು ಪಿಂಕು, ರೆಡ್ ಆಗುತ್ತೆ. ಅದು ಫಸ್ಟು ವೈಟ್ ಇರುತ್ತೆ ಮಗ್ಗು, ಆಮೇಲೆ ಈ ಥರ ಬೇಬಿ ಪಿಂಕ್ ಬರುತ್ತೆ, ಆಮೇಲೆ ಸ್ವಲ್ಪ ಡಾರ್ಕ್ ಪಿಂಕ್ ಥರ ಬಂದ್ಬಿಟ್ಟು ರೆಡ್ ಆಗುತ್ತೆ. ಈ ಗಿಡನ ಮೈಸೂರಿಂದ ಹಿಂದೆ ಮನೆ ಅಕ್ಕ ತಂದುಕೊಟ್ಟಿದ್ರು. ಚೆನ್ನಾಗಿದೆ ಇದು ನೋಡಿ. ಏನು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತದಲ್ವಾ. ಸೊ ಇದಿಷ್ಟು ಆಯಿತಾ. ಇದು ಎಲೆ ಎಂಬು ಕುಯ್ಯೋ ಕುಯ್ಯೋ ಅಂತ ಇದೆ, ಚೆನ್ನಾಗಿ ಬರ್ತಾಯಿಲ್ಲ. ಇದು ಬ್ರಹ್ಮಕಮಲ, ಕರಿಬೇವಿನ ಸೊಪ್ಪಿನ ಗಿಡ, ಹಾಗೆ ತುಳಸಿ. ಇದರ ಹೆಸರು ಚಕ್ರಮುನಿ. ಇದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಾರೆ. ಇದನ್ನು ಡೈಲಿ ತಿಂದರೆ ಒಳ್ಳೆಯದು ಅಂತ ನಮ್ಮ ಓನರ್ ಅಂಕಲ್ ಹೇಳಿದರು. ಸೊ ಇದು ರೆಡ್ ಕಲರ್ ದಾಸವಾಳ. ಎಷ್ಟು ಹೂ ಬಿಟ್ಟಿದೆ, ಸುಮಾರು ಬಿಟ್ಟಿದೆ. ಸೊ ಕರಿಬೇವಿನ ಸೊಪ್ಪಿನ ಮರ, ಆದರೆ ಒಂಚೂರು ಚೆನ್ನಾಗಿಲ್ಲ, ಅದು ಎಲ್ಲ ಹುಳ ಆಗ್ಬಿಟ್ಟಿದ್ದಾವೆ. ಆಯಿತಾ, ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಅಮ್ಮನ ಎಲೆ ಅಂಬು. ಎಲೆ ಕಿತ್ತು 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 ಅಮ್ಮ ಮಾತ್ರ ಇದೆ, ಎಲೆನೇ ಇಲ್ಲ ಇದರೊಳಗೆ. ಏನು ಇದು ಯಾವುದೋ ಶೋ ಪ್ಲ್ಯಾಂಟ್ ಇರಬೇಕು. ಇದು ಯಾವ ಗಿಡ ಅದಮ್ಮ? ನಮ್ಮ ಅಮ್ಮ ಎಲ್ಲ ಮಾಯ ಆಯ್ತಲ್ಲ. ದಾಸವಾಳ, ಎಲ್ಲವೂ ಆಲ್ಮೋಸ್ಟ್ ದಾಸವಾಳ. ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ರೋಸು ದಾಸವಾಳ ಹಾಕಿದ್ದಾರೆ. ಹೂ ಬಿಟ್ಟಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಇದು ಮಲ್ಲಿಗೆ ಹೂ. ಎಷ್ಟು ಸುತ್ತಿದ್ದು ಅಂತ ಗೊತ್ತಿಲ್ಲ ನನಗೆ. ಇದು ಯಾವುದು? ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ. ಇದು ಎಷ್ಟು ಸುತ್ತಿಂದು? ದಪ್ಪ ಮಲ್ಲಿಗೆ. ಇನ್ನೆಲ್ಲಿ ಮಲ್ಲಿಗೆ ಗಿಡ ಅಷ್ಟೊಂದು ಇದ್ವಲ್ಲ, ಎಲ್ಲಿ ಆ ಕಡೆಗೆ ಹೋಗವಾ? ಅವೆಲ್ಲ ಯಾವುದು? ಇದು ಜಾಜಿ. ಜಾಜಿ ಹೂ ಬಿಡುತ್ತಿದ್ರಲ್ಲಿ, ಯಾವ ಇನ್ನೂ ಹೂ ಬಿಡ್ತಾ ಇಲ್ಲ. ಇದು ಒಂಥರದ ದಾಸವಾಳ. ಒಂದು ವೈಟು, ಇನ್ನೊಂದು ರೆಡ್ಡು. ಇದು ಚೆನ್ನಾಗಿದೆ ಕಲರ್, ತೋರಿಸ್ತೀನಿ ನೋಡಿ. ಇದು ಬೆಳಗ್ಗೆ ಅಳ್ಳಿದ್ರೆ ರಾತ್ರಿವರೆಗೂ ಹಿಂಗೆ ಇರುತ್ತೆ, ಸ್ವಲ್ಪನೂ ಬಡಲ್ಲ ಅಲ್ವೇನಮ್ಮ. ಇದು ಕ್ರೀಮ್ ಕಲರ್, ಯೆಲ್ಲೋ ಕಲರ್ ರೋಸ್. ಇದು ನಿಂಬೆ ಹಣ್ಣಿನ ಗಿಡ. ಇಲ್ಲಿ
ಕನಕಾಂಬ್ರ ಇವೆಲ್ಲ ನಮ್ಮ ಅಮ್ಮನ ಕೈ ತೋಟ. ಇದೊಂದು ಶೋ ಪೀಸ್ ಬರುತ್ತೆ, ಶೋ ಗಿಡ ಬರುತ್ತೆ. ಇದು ಶಂಖಪುಷ್ಪನಾ? ಈ ಬಳ್ಳಿ ಇದು, ಈ ಬಳ್ಳಿ ಇದು ಅಮೃತ ಬಳ್ಳಿ, ಇದು ಶಂಖಪುಷ್ಪ. ನೋಡಿ ಶಂಖ ಥರನೇ ಇದೆ, ಅದಕ್ಕೋಸ್ಕರ ಅದಕ್ಕೆ ಶಂಖಪುಷ್ಪ ಅಂತ ಹೆಸರು. ಶುಂಠಿ ಬೇರೆ ಬಿಟ್ಟೈತಿಲ್ಲಿ, ಶುಂಠಿನೂ ಬಂದೈತೆ, ಪುದೀನ. ಓ ಮೈ ಗಾಡ್, ನನ್ನ ತೋಟಕ್ಕೆ ಬರ್ತಾ ಇರೋದು ಇವತ್ತು. ಇದು ಯಾವುದೋ ಒಂದು ಶೋ ಗಿಡ ಬರುತ್ತಿದ್ದು, ಸಿಪೆ ಹಣ್ಣಿನ ಗಿಡ. ಇದು ಮೆಹಂದಿ ಸೊಪ್ಪು. ಇದು ಮಲ್ಲಿಗೆ, ಇದು ಬೇರೆ ಟೈಪ್ ಮಲ್ಲಿಗೆ. ಸುಮಾರು ಥರ 3-4 ಥರ ಮಲ್ಲಿಗೆ ಇದೆ. ಇದು ಪಪ್ಪಾಯ. ನಾವು ಬಂದಾಗಲಿಂದ ಪಪ್ಪಾಯ ಗಿಡ ಹಾಕ್ತಾನೇ ಇದ್ದೀವಿ, ಅದ್ಯಾಕೋ ಪಪ್ಪಾಯನೇ ಬಿಡ್ತಾಯಿಲ್ಲ. ಇದೆಲ್ಲ ಮಲ್ಲಿಗೆ ಗಿಡ, ಎಲ್ಲ ಥರದ್ದು ಇದೆ. ಸೊ ಈ ದಾಸವಾಳ ನೋಡಿ, ನಾನು ಆಲ್ರೆಡಿ 3 ಥರದ ದಾಸವಾಳ ತೋರಿಸ್ತೇನೆ ನಿಮಗೆ. ವೈಟ್, ಒಂದು ಸ್ವಲ್ಪ ಪಿಂಕಿಶ್, ರೆಡ್, ಹಾಗೆ ಇದೊಂದು ಕ್ರೀಮ್ ಕಲರ್ ಬರುತ್ತೆ ಇದು. ಸೊ ಹಾಗೆ ಇಲ್ಲೊಂದು ಮಲ್ಲಿಗೆ ಗಿಡ ಇದೆ. ಎಲ್ಲದೂ ಒಂದೇ ಥರ ಅಲ್ಲ, ಬೇರೆ ಬೇರೆ ಥರದ್ದು. ಆ್ಯಂಡ್ ಇಲ್ಲೊಂದು ದಾಸವಾಳ ಇದೆ ನೋಡಿ, ಆವಾಗಲೇ ತೋರಿಸಿದ್ನಲ್ಲ. ಇದೊಂದು ಬೆಳಗ್ಗೆ ಹರಳಿದ್ರೆ ಸಂಜೆವರೆಗೂ ಬಾಡಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಈ ದಾಸವಾಳ ಇದು ಅಷ್ಟೇ, ಇದು ರೆಡ್, ಈ ಕಲರ್ ಬರುತ್ತೆ ಇದು. ಇದು ಬಂದ್ಬಿಟ್ಟು ಕನಕಾಂಬ್ರ ಕಲರ್ ಬರುತ್ತೆ. ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಇದು ಕನಕಾಂಬ್ರ, ಅದು ರೆಡ್ಡು ಬಾಳೆ. ಹಾಗೂ ಇಲ್ಲೊಂದು ಸ್ವಲ್ಪ ಇದೆ. ಇದು ರೋಸು, ಕನಕಾಂಬ್ರ. ಇದು ಬೇರೆ ಥರದ್ದು ಮಲ್ಲಿಗೆ ಗಿಡ. ಸಾರಿ, ಇದು ಕಾಕ್ಟ. ಇದು ಮಲ್ಲಿಗೆ, ಇದು ಬೇರೆ ಥರ ಮಲ್ಲಿಗೆ ಗಿಡ. ರೋಸು ಇದು ಅಷ್ಟೇ. ಎಲ್ಲದು ಹೇಳೋದ್ನಲ್ಲ, 5-7 ಇದೆ, ಎಲ್ಲದು ಬೇರೆ ಬೇರೆ ಥರ. ಇದು ಬಂದ್ಬಿಟ್ಟು ಪಿಂಕ್ ಕಲರು ದಾಸವಾಳ. ವಿಡಿಯೋಗೆ ಯಾವ ಥರ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಅದು ಪಿಂಕ್ ಕಲರ್ ಬರುತ್ತೆ. ಸೊ ಬಾಳೆ ಬಿಟ್ಟಿದೆ, ಆ ಕಡೆಗೆ ಬಿಟ್ಬಿಡುತ್ತೆ, ಕಾಂಪೌಂಡಿಂದ ಆ ಕಡೆಗೆ. ಸುಮಾರು ಮೊನ್ನೆ ಒಂದು ಕಡ್ದು ಹಾಕಿದ್ವಿ, ಸೊ ಅದು ಹಣ್ಣಾಗಿತ್ತು. ಸೊ ಇಲ್ಲೊಂದು ಪಪ್ಪಾಯ. ಕಬ್ಬು, ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲೇ ಕಬ್ಬು ಕಟ್ಕೊಂಡಿದ್ದೆ ನಮ್ಮಮ್ಮ. ಸೊ ಇದೊಂದು ಪಿಂಕ್ ಕಲರು ರೋಸ್. ಇದಿಷ್ಟು ನಮ್ಮಮ್ಮನ ಕೈ ತೋಟ. ಆ್ಯಂಡ್ ಹಿಂದೆ ತೋರಿಸ್ತೀನಿ ಮೇಲೆ. ಇದು ಫುಲ್ ಎಲ್ಲ ಗ್ರಿಲ್ಸ್ ಕವರ್ ಮಾಡಿರ್ತಾರೆ ಹಿಂದೆಗಡೆ. ಇನ್ನು ಹೊರಗಡೆ ಆಗಲೇ ತೋರಿಸ್ತೆ ಅಲ್ವಾ, ಸೀತಾಫಲ, ಕಸ್ಟರ್ಡ್ ಆಪಲ್. ಸೊ ಇಲ್ಲಿ ಮನೆ ಮುಂದೆ ಚಪ್ರ ಹಾಕಿದ್ರು ನನ್ನ ಮದುವೆಗೆ. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಪೇಸು, ಕಾರಿಂದ ಆ ಕಡೆಗೆ, ಅಲ್ಲಿ ಸ್ಟೇಜ್ ಹಾಕಿದ್ರು ರಿಸೆಪ್ಷನ್ಗೆ. ಯಾಕೆ ಮನೆ ಹತ್ರನೇ ಮದುವೆ ಮಾಡ್ಕೊಂಡಿದ್ದು ಅಂತಂದರೆ ಕೊರೋನಾ ಟೈಮು. ಸೊ ಚೌಲ್ಟ್ರಿ ಯಾವುದೂ ಕೊಡ್ತಾ ಇರಲಿಲ್ಲ, ಜಾಸ್ತಿ ಜನ ಸೇರ್ಸಂಗಿರಲಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಹಂಗಾಗಿ ಎಂಗೇಜ್ಮೆಂಟು ಮನೆ ಹತ್ರನೇ ಆಯಿತು. ಎಂಗೇಜ್ಮೆಂಟ್ ಆದ 3 ತಿಂಗಳಿಗೆ ಮದುವೆ ಇತ್ತು. ಸೊ ಹಾಗಾಗಿ ಕೊರೋನಾ ಟೈಮ್ ಆಗಿರೋದ್ರಿಂದ ಮನೆ ಹತ್ರನೇ ಮದುವೆ ಮಾಡಿದ್ದು. ಖಾಲಿ ಜಾಗ ಇತ್ತು, ಮತ್ತು ಆ ಪಕ್ಕದಲ್ಲೂ ಖಾಲಿ ಸೈಟ್ ಇದೆ. ಸೊ ಅಲ್ಲಿ ಖಾಲಿ ಸೈಟ್ ಇತ್ತು, ಮತ್ತು ಇಲ್ಲಿ ಖಾಲಿ ಸೈಟ್ ಇತ್ತು. ಎಲ್ಲನೂ ಸೈಟ್ ಎಲ್ಲನೂ ಕ್ಲೀನ್ ಮಾಡಿಸಿ, ಅದು ಯಾವುದೋ ನಮ್ಮದಲ್ಲ, ಯಾರ್ದೋ ಬೇರೆಯವ್ರದ್ದು. ಸೊ ಅವ್ರಿಗೆ ಹೇಳಿ ರೆಡಿ ಮಾಡಿಸ್ಕೊಂಡು ಮಾಡಿದ್ದಂಥದ್ದು ಚೆನ್ನಾಗಿತ್ತು. ಆ್ಯಂಡ್ ಈಗ ಆ್ಯಡ್ ಮಾಡ್ತೀನಿ ನಾನು ಅದನ್ನ, ಮದುವೆದು ಒಂದು ಕ್ಯಾಂಡಿಡ್ ವಿಡಿಯೋ ಇದೆ ಮದುವೆದು, ಹಾಗೆ ಎಂಗೇಜ್ಮೆಂಟ್ ನಾನು ಒಳಗಡೆ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ ಕ್ಯಾಂಡಿಡ್ ವಿಡಿಯೋ ಇದೆ. ಅದನ್ನು ಎರಡೂ ನಾನು ಅಪ್ಲೋಡ್ ಮಾಡ್ತೀನಿ.
ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾ ಹಾಗೂ FB ಫಾಲೋ ಮಾಡೋದನ್ನ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.